ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪೋರ್ಟ್ಸ್ ಆನ್ ಜಿ ಎಸ್ ಟಿ ಏನಿದೆ ಆ ಒಂದು ಚಾಪ್ಟರ್ ಮೇಲೆ ಮತ್ತೊಂದು ಕ್ವಶನ್ಸನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಮತ್ತೆ ಈ ಒಂದು ಕ್ವಶನ್ ಕೂಡ ನಿಮ್ಮ ಒಂದು ಸೆಕ್ಷನ್ ಸಿ 12 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್ಸ್ ಆಗಿರುತ್ತೆ. ಬನ್ನಿ ಹೇಗೆ ಇಂಪೋರ್ಟ್ಸ್ ಆನ್ ಜಿ ಎಸ್ ಟಿ ಏನಿದೆ ದಟ್ ಇಸ್ ಕಸ್ಟಮ್ ಡ್ಯೂಟಿ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅನ್ನೋ ಒಂದು ಕ್ವಶನ್ಸು ಈ ಒಂದು ವಿಡಿಯೋದಲ್ಲಿ. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದು 2-3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ರಿಲೇಟಿಂಗ್ ಟು ಇಂಪೋರ್ಟ್ಸ್ ಆನ್ ಜಿ ಎಸ್ ಟಿ ಬಗ್ಗೆ. ಸೊ ಅಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಬೇರೆ, ಅಲ್ಲಿ ಆನ್ಸರ್ ಮಾಡಿರೋ ರೀತಿ ಬೇರೆ. ಸೊ ಇಲ್ಲಿರ್ತಕ್ಕಂಥ ಕ್ವಶನ್ ಹೇಗಿದೆ, ಹೇಗೆ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ಸ್ಗೆ ನಾನು ಆನ್ಸರ್ಸ್ನ ಹೇಳ್ಕೊಡ್ತೀನಿ. ಫಸ್ಟ್ ಕ್ವಶನ್ ಏನಿದೆ ಅದನ್ನು ನೋಡೋಣ ಬನ್ನಿ. ಕಂಪ್ಯೂಟ್ ದಿ ಅಸೆಸಬಲ್ ವ್ಯಾಲ್ಯೂ ಆನ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್. ನೋಡಿ ಏನೇನು ಕಂಪ್ಯೂಟ್ ಮಾಡಬೇಕಂತ, ಒಂದು ಅಸೆಸಬಲ್ ವ್ಯಾಲ್ಯೂ ಮತ್ತೆ ಕಸ್ಟಮ್ ಡ್ಯೂಟಿ ಪೇಯಬಲ್ನ ಎರಡು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿದ್ದಾರೆ. ಒಂದು ಎಫ್ ಒ ಬಿ ವ್ಯಾಲ್ಯೂ ಆಫ್ ಮಿಷಿನ್ 8000 UK ಪೌಂಡ್ಸ್. ನೋಡಿ ಎಫ್ ಒ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಫ್ ಒ ಬಿ ಅಂದರೆ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಆಫ್ ಮಿಷಿನ್ 8000 UK ಪೌಂಡ್. ಎಫ್ ಒ ಬಿ ಅಂದರೆ ಕಾಸ್ಟ್ ಆಫ್ ಮಿಷಿನ್ ಅಂತ ಅರ್ಥ. ಕಾಸ್ಟ್ 8000 UK ಪೌಂಡ್ಸ್ ಇದೆ. ಫ್ರೈಟ್ ಪೇಯ್ಡ್ 2500 UK ಪೌಂಡ್ಸ್ ಅಂತ ಹೇಳಿದ್ದಾನೆ. ಬಟ್ ಆ ಫ್ರೈಟ್ ಎಂಥ ಫ್ರೈಟ್ ಅಂತ ಹೇಳ್ಬಿಟ್ಟು ಬ್ರಾಕೆಟ್ ಅಲ್ಲಿ ಹೇಳಿದರೆ ಏರ್ ಅಂತ ಹೇಳಿದ್ದಾನೆ. ಅಂದ್ರೆ ಇದು ಎಂಥ ಫ್ರೈಟ್ ಆಗಿರುತ್ತೆ ಅಂತ ಹೇಳಿದ್ರೆ ಏರ್ ಫ್ರೈಟ್ ಕೊಟ್ಟಿದ್ದಾರೆ. 2500 UK ಪೌಂಡ್ಸ್ ಏರ್ ಫ್ರೈಟ್ ಇದೆ. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಪೇಯ್ಡ್ ಇನ್ UK 500 UK ಪೌಂಡ್ಸ್ ಇದೆ. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಅನ್ನ UK ನಲ್ಲೇ ಪೇಮೆಂಟ್ ಮಾಡಿದ್ದಾರೆ. 500 UK ಪೌಂಡ್ಸ್ ಇದೆ. ಕಮಿಷನ್ ಪೇಯಬಲ್ ಟು ಲೋಕಲ್ ಏಜೆಂಟ್ 2% ಆಫ್ ಎಫ್ ಒ ಬಿ ಇನ್ ಇಂಡಿಯನ್ ರುಪೀಸ್. ನೋಡಿ ಎಷ್ಟು ಕಮಿಷನ್ ಏಜೆಂಟಿಗೆ ಕೊಡಬೇಕಂದ್ರೆ ಎಫ್ ಒ ಬಿ ಮೇಲೆ 2% ಇನ್ ಇಂಡಿಯನ್ ರುಪೀಸ್ ಅಲ್ಲಿ 2% ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ 24/10/2018. ಬಿಲ್ ಆಫ್ ಎಂಟ್ರಿ ಡೇಟ್ ಬಂದು 24/10/18 ಇದೆ. ಬಿಲ್ ಆಫ್ ಎಂಟ್ರಿ ಇರೋ ಡೇಟಲ್ಲಿ ಬೇಸಿಕ್ ಕಸ್ಟಮ್ ಡ್ಯೂಟಿ ಬಂದು 15% ಇದೆ. ಅಟ್ ದಿ ಸೇಮ್ ಟೈಮ್ ಎಕ್ಸ್ಚೇಂಜ್ ರೇಟ್ ಅನೌನ್ಸ್ಡ್ ಬೈ CBEC 68 per UK ಪೌಂಡ್ ಕೊಟ್ಟಿದ್ದಾರೆ. ಅದು ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ ಇರೋ ಡೇಟಲ್ಲಿ. ಅಂಡ್ ಡೇಟ್ ಆಫ್ ಇನ್ವರ್ಡ್ ಬಂದು 20/10/2018 ಕೊಟ್ಟಿದ್ದಾರೆ. ಸೊ ರೇಟ್ ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಇದೆ. ಎಕ್ಸ್ಚೇಂಜ್ ರೇಟ್ ನೋಟಿಫೈಡ್ ಬೈ CBEC 70 per UK ಪೌಂಡ್ ಇದೆ. ಅಂಡ್ ನೆಕ್ಸ್ಟ್ ಬಂದು ಇನ್ಶೂರೆನ್ಸ್ ಚಾರ್ಜಸ್ ಆಕ್ಚುಲಿ ಪೇಯ್ಡ್ ಬಟ್ ಡೀಟೇಲ್ಸ್ ನಾಟ್ ಅವೈಲಬಲ್. ನೋಡಿ ಇನ್ಶೂರೆನ್ಸ್ ಅನ್ನ ಪೇಮೆಂಟ್ ಮಾಡಿದಾರಂತೆ, ಬಟ್ ದ ಡೀಟೇಲ್ಸ್ ಆರ್ ನಾಟ್ ಅವೈಲಬಲ್. ಡೀಟೇಲ್ಸು ಅವೈಲಬಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನ್ಸ್ ಅಲ್ಲಿ ಏನು ಚೇಂಜಸ್ ಇದೆ ಅಂತ ಹೇಳಿದ್ರೆ, ನೋಡಿ ನಿಮಗೆ ಎಕ್ಸ್ಚೇಂಜ್ ರೇಟು ಎರಡು ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ. ಒಂದು CBEC ನೋಟಿಫೈ ಮಾಡೋ 60 ರುಪೀಸ್ ಇರೋದು ಇದೆ. ಅಂಡ್ CBEC ನೋಟಿಫೈ ಮಾಡೋ 70 ರುಪೀಸ್ ಇದೆ. ಅಂಡ್ ಎರಡು ಬೇಸಿಕ್ ಕಸ್ಟಮ್ ಡ್ಯೂಟಿ 15 ಇದೆ ಅಂಡ್ 10% ಬೇಸಿಕ್ ಕಸ್ಟಮ್ ಡ್ಯೂಟಿ ಕೊಟ್ಟಿದ್ದಾರೆ. ಸೊ ಹೇಗೆ ನೀವು ಆನ್ಸರ್ ಮಾಡಬೇಕು ಅಂದರೆ, ಒಂದು ಕಾಮನ್ ತಿಳ್ಕೊಳ್ಳಿ, ಯಾವಾಗ ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದರೆ ಕನ್ಸಿಡರ್ ದಿ ಡೀಟೇಲ್ಸ್ ಬಿಲಾಂಗ್ಸ್ ಟು ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ ಓನ್ಲಿ. ಅಂದರೆ ಬಿಲ್ ಆಫ್ ಎಂಟ್ರಿಲಿ ಇರ್ತಕ್ಕಂಥ ಡೇಟಲ್ಲಿ ಏನು ಕೊಟ್ಟಿರ್ತಾರೆ ಆ ಡೀಟೇಲ್ಸನ್ನೇ ಕನ್ಸಿಡರ್ ಮಾಡಬೇಕು. ಇಗ್ನೋರ್ ಎ ಡೇಟ್ ಆಫ್ ಎಂಟ್ರಿ ಇನ್ ವರ್ಡ್ ಇಫ್ ಇಟ್ ಈಸ್ ಗಿವನ್ ಇನ್ ದಿ ಕ್ವಶನ್ ಅಲ್ಲಿ ಏನಾದರೂ ಡೇಟ್ ಆಫ್ ಎಂಟ್ರಿ ಇನ್ ವರ್ಡ್ ಬಗ್ಗೆ ಏನಾದರೂ ಹೇಳಿದ್ದಾರೆ ಅಂದರೆ ಅದನ್ನ ತಗೊಳಕ್ ಹೋಗ್ಬೇಡಿ, ಜಸ್ಟ್ ಇಗ್ನೋರ್ ಮಾಡಿ. ಕನ್ಸಿಡರ್ ಓನ್ಲಿ ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ. ಬಿಲ್ ಆಫ್ ಎಂಟ್ರಿನಲ್ಲಿ ಏನು ಡೀಟೇಲ್ಸ್ ಇದೆ ಅದೇ ತಗೋಬೇಕಾಗುತ್ತೆ. ಎಂಟ್ರಿ ಇನ್ವರ್ಡ್ ಡೀಟೇಲ್ಸನ್ನು ಕನ್ಸಿಡರ್ ಮಾಡಬೇಡಿ, ಇಗ್ನೋರ್ ಮಾಡ್ತಾ ಹೋಗಿ. ಹಾಗಾಗಿ ನಾವು ಈ ಒಂದು ಕ್ವಶನ್ಸ್ ಅಲ್ಲಿ ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿನೇ ತಗೋಬೇಕು. ಒಂದು ಬಿಲ್ ಆಫ್ ಎಂಟ್ರಿ ಮತ್ತೆ ಎಂಟ್ರಿ ಇನ್ವರ್ಡ್ ಡೇಟ್ ಕೊಟ್ಟಿದ್ದಾರೆ ಅಂದರೆ ನೆನಪಲ್ಲಿ ಇಟ್ಕೊಂಡಿರಿ, ಎ ಬಿಲ್ ಆಫ್ ಎಂಟ್ರಿ ಡೀಟೇಲ್ಸ್ ಶುಡ್ ಬಿ ಕನ್ಸಿಡರ್. ಇಗ್ನೋರ್ ಎಂಟ್ರಿ ಇನ್ವರ್ಡ್ ಡೀಟೇಲ್ಸನ್ನು ತಗೊಳಕ್ ಹೋಗ್ಬೇಡಿ, ಅದೆಲ್ಲೂ ಕ್ಯಾಲ್ಕುಲೇಷನ್ಸ್ಗೆ ಬರೋದಿಲ್ಲ, ಇಗ್ನೋರ್ ಮಾಡಿ. ಸೊ ಇದು ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದರೆ ಒಂದು ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಫಸ್ಟು ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಮಾಡೋಣ. ಸೊ ಅಸೆಸಬಲ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಈ ಥರ ನೀವೊಂದು ಫಾರ್ಮ್ಯಾಟ್ ಹಾಕೊಳ್ಳಿ. ಸೊ ಕ್ಯಾಲ್ಕುಲೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ, ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಬಂದು ಸೊ UK ಪೌಂಡಲ್ಲಿದೆ. ಸೊ UK ಪೌಂಡ್ಸ್ particulars UK pound, second column UK pounds, third column exchange rate, fourth column ಅಮೌಂಟ್ ಅಥವಾ ರುಪೀಸ್, ಇಂಡಿಯನ್ ರುಪೀಸ್ ಕಾಲಮ್ನ ತಗೋಬೇಕಾಗುತ್ತೆ. ಇದು ಅಸೆಸಬಲ್ ವ್ಯಾಲ್ಯೂ ಮಾಡಬೇಕಾದ್ರೆ ಈ ಥರ 4 ಕಾಲಮ್ಸನ್ನು ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್,
ಸೆಕೆಂಡ್ ಕಾಲಮ್ ಯಾವ ಫಾರಿನ್ ಕರೆನ್ಸಿ ಕೊಟ್ಟಿರ್ತಾನೆ ಆ ಫಾರಿನ್ ಕರೆನ್ಸಿ ಡೀಟೇಲ್ಸನ್ನು ಸೆಕೆಂಡ್ ಕಾಲಮಲ್ಲಿ ತಗೊಳ್ಳಿ. ಥರ್ಡ್ ಕಾಲಮ್ ಎಕ್ಸ್ಚೇಂಜ್ ರೇಟ್, ಫೋರ್ತ್ ಕಾಲಮ್ ಅಮೌಂಟ್. ಸೊ ನಾನು ಆಲ್ರೆಡಿ ತಿಳಿಸಿದಾಗೆ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ನೀವು ಎಫ್ ಒ ಬಿನ ತಗೋಬೇಕು. ಕೊಟ್ಟಿದ್ದಾರ ಎಫ್ ಒ ಬಿ ನೋಡಿ, ಕ್ವಶನಲ್ಲಿ ಹೇಳಿದರೆ ಎಫ್ ಒ ಬಿ ವ್ಯಾಲ್ಯೂ ಆಫ್ ಮೆಷಿನ್ ಕೊಟ್ಟಿದ್ದಾರೆ. ಸೊ ಎಫ್ ಒ ಬಿ ವ್ಯಾಲ್ಯೂ ಆಫ್ ಮೆಷಿನ್ ನೀವು ಎಫ್ ಒ ಬಿ ಅಂತ ತಗೊಂಡ್ರೆ ಓಕೆ. ಎಸ್ ಕೊಟ್ಟಿದ್ರಪ್ಪ ಅಂದರೆ 8000 ಯು ಕೆ ಪೌಂಡ್ಸ್ ಇದೆ. ಎಫ್ ಒ ಬಿ ವ್ಯಾಲ್ಯೂ ಬಂದು 8000 ಯು ಕೆ ಪೌಂಡ್ಸ್ ಇರೋದು. ಸೊ ನಾವು ಅದನ್ನು ರುಪೀಸಿಗೆ ಕನ್ವರ್ಟ್ ಮಾಡಬೇಕು. ಸೊ ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ನಮಗೆ ಎಕ್ಸ್ಚೇಂಜ್ ರೇಟ್ ಬೇಕು. ಯಾವ ಎಕ್ಸ್ಚೇಂಜ್ ರೇಟ್ ತಗೋಬೇಕು ಅಂತ ಹೇಳಿದ್ರೆ ನೋಡಿ, ಸಿ ಬಿ ಸಿ ನೋಟಿಫೈ ಮಾಡೋದು 68 ಇದೆ, ಇಲ್ಲಿ 70 ಇದೆ. ಬಟ್ ತಗೋಬೇಕಾದ್ರೆ ದ ಡೀಟೇಲ್ಸ್ ಬಿಲಾಂಗ್ಸ್ ಟು ಬಿಲ್ ಆಫ್ ಎಂಟ್ರಿ. ಬಿಲ್ ಆಫ್ ಎಂಟ್ರಿನಲ್ಲಿ ಏನು ಡೀಟೇಲ್ಸ್ ಇರುತ್ತೆ ಅದೇ ತಗೋಬೇಕು. ಹಾಗಾಗಿ ಬಿಲ್ ಆಫ್ ಎಂಟ್ರಿ 2410ನಲ್ಲಿ ಎಕ್ಸ್ಚೇಂಜ್ ರೇಟ್ 68 ರೂಪಾಯಿ ಇದೆ. ಸೊ ಕನ್ಸಿಡರ್ ಎಕ್ಸ್ಚೇಂಜ್ ರೇಟ್ 68 ರೂಪಾಯಿ ಏನಿದೆ ಅದೇ ತಗೋಬೇಕಾಗುತ್ತೆ, 68 ರುಪೀಸ್. ಸೊ ಹಾಗಾಗಿ 8000 ಯು ಕೆ ಪೌಂಡ್ ಇಂಟು 68 ರುಪೀಸ್ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದು 5,44,000 ನಮಗೆ ಎಫ್ ಒ ಬಿ ವ್ಯಾಲ್ಯೂ ಆಫ್ ಮೆಷಿನ್ ಸಿಗುತ್ತೆ. ಸೊ ಯಾವಾಗ ನೀವು ಬಿಲ್ ಆಫ್ ಎಂಟ್ರಿ ಮತ್ತು ಎಂಟ್ರಿ ಇನ್ವರ್ಡ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂದರೆ ಸೊ ಆಗ ನೀವು ಬಿಲ್ ಆಫ್ ಎಂಟ್ರಿ ಡೀಟೇಲ್ಸನ್ನೇ ತಗೋಬೇಕಾಗುತ್ತೆ. ಸೊ ಇಗ್ನೋರ್ ಎಂಟ್ರಿ ಇನ್ವರ್ಡ್ ಡೀಟೇಲ್ಸ್ ಕೊಟ್ಟಿದ್ರೆ ಅದನ್ನ ತಲೆಕೆಡಿಸ್ಕೋಬೇಡಿ, ಇಗ್ನೋರ್ ಮಾಡ್ತಾ ಹೋಗಿ. ಸೊ ಹಾಗಾಗಿ ಎಫ್ ಒ ಬಿ ವ್ಯಾಲ್ಯೂ 8000 ಯು ಕೆ ಪೌಂಡ್ಸ್ ಇದೆ. ನನಗೆ ರುಪೀಸಿಗೆ ಬೇಕು ಅಂದರೆ ಕನ್ವರ್ಟ್ ದ ಎಕ್ಸ್ಚೇಂಜ್ ರೇಟ್ ಗಿವನ್ ಇನ್ ದಿ ಬಿಲ್ ಆಫ್ ಎಂಟ್ರಿ ಡೀಟೇಲ್ಸಲ್ಲಿರೋ ಎಕ್ಸ್ಚೇಂಜ್ ರೇಟನ್ನು ತಗೊಳ್ಳಿ, ಮೊದಲನೇದು. ಸೊ ಒನ್ಸ್ ನೀವು ಎಫ್ ಒ ಬಿನ ತಗೊಂಡಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಆ್ಯಡ್ ಎನಿ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಇನ್ ಫಾರಿನ್ ಕರೆನ್ಸಿ. ಏನೇನು ಎಕ್ಸ್ಪೆನ್ಸಸ್ ಫಾರಿನ್ ಕರೆನ್ಸಿಲಿ ಇನ್ಕರ್ಡ್ ಆಗಿರುತ್ತೆ ಎಲ್ಲ ಎಫ್ ಒ ಬಿಗೆ ಆ್ಯಡ್ ಮಾಡ್ತಾ ಹೋಗಿ. ಆಸ್ ಪರ್ ದಿ ಕ್ವಶನ್ ಏನು ಕೊಟ್ಟಿರ್ತಾರೆ ಆ ಪ್ರಕಾರ ಹೋಗಿ. ಒಂದು ನೆಕ್ಸ್ಟ್ ನೋಡಿ, ಎಫ್ ಒ ಬಿ ತೊಗೊಂಡು ಫ್ರೈಟ್ ಪೇಯ್ಡ್ ಇದೆ. ಅದು ಎಂಥ ಫ್ರೈಟ್ ಅಂದರೆ ಏರ್ ಫ್ರೈಟ್ ಅಂತ ಹೇಳಿದ್ದಾರೆ. ಸೊ ಇದು ನಿಮಗೆ ಗೊತ್ತಿರಬೇಕು, ಏರ್ ಫ್ರೈಟ್ ಕೊಟ್ಟಿರೋದು. ದಟ್ ಈಸ್ ಆ್ಯಡ್ ಏರ್ ಫ್ರೈಟ್. ಏರ್ ಫ್ರೈಟ್ ಕೊಟ್ಟಿದ್ದಾರೆ. ಸೊ ಆಕ್ಚುಯಲ್ ಕ್ವಶನ್ ಅಲ್ಲಿ ಏರ್ ಫ್ರೈಟ್ ಕೊಟ್ಟಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ ಆಕ್ಚುಯಲ್ ಆಗಿ ಏರ್ ಫ್ರೈಟ್ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು 2500 ಯು ಕೆ ಪೌಂಡ್ಸ್ ಇದೆ. ಸೊ 2500 ಆಕ್ಚುಯಲ್ ಗಿವನ್ ಇನ್ ದಿ ಪ್ರಾಬ್ಲಮ್ 2500 ಯು ಕೆ ಪೌಂಡ್ಸ್ ಇದೆ. ಸೊ ಅವರು ಆಕ್ಚುಯಲ್ ಆಗಿ ಕೊಟ್ಟಿರೋದು ಅಥವಾ ಸೊ ಇದು ನಿಮಗೆ ಗೊತ್ತಿರಬೇಕು, ಯಾವಾಗಲೂ ಕೂಡ ಏರ್ ಫ್ರೈಟ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಈ ಒಂದು ಏನು ಕಸ್ಟಮ್ ಡ್ಯೂಟಿನಲ್ಲಿ. ಸೊ ಹಾಗಾಗಿ ಇದನ್ನು ಹೈಲೈಟ್ ಮಾಡಿರ್ತೀನಿ. ಏರ್ ಫ್ರೈಟ್ ಏನು ಕೊಟ್ಟಿದ್ದಾರೆ, ಏರ್ ಫ್ರೈಟ್ ಆ್ಯಕ್ಚುಯಲ್ ಗಿವನ್ 2500 ಅವರು ಕ್ವಶನಲ್ಲಿ ಕೊಟ್ಟಿರೋದು. ಅವರೆಷ್ಟೇ ಕ್ವಶನಲ್ಲಿ ಕೊಡಲಿ, ಸೊ ಅವ್ರು ಕೊಟ್ಟಿರೋದು ಒಂದು ವ್ಯಾಲ್ಯೂ. ಜೊತೆಗೆ ನೀವೇನು ಮಾಡಬೇಕು ಅಂದರೆ 20% ಆನ್ ಎಫ್ ಒ ಬಿ. ನೀವು ಎಫ್ ಒ ಬಿ ಮೇಲೆ ಒಂದ್ಸಲ 20% ಮಾಡ್ಕೋಬೇಕಾಗುತ್ತೆ. ಸೊ ಆಕ್ಚುಯಲ್ ಗಿವನ್ ಇನ್ ದಿ ಪ್ರಾಬ್ಲಮ್ 2500 ಅಥವಾ ನೀವು 20% ಆನ್ ಎಫ್ ಒ ಬಿ ಮಾಡ್ಕೋಬೇಕು. ಈಗ ಎಫ್ ಒ ಬಿ ಎಷ್ಟಿದೆ ಅಂದರೆ ನಿಮ್ಮ ಹತ್ರ ಕ್ವಶನಲ್ಲಿ 8000 ಯು ಕೆ ಪೌಂಡ್ಸ್ ಇದೆ. ಈ ಯು ಕೆ ಪೌಂಡ್ಸನ್ನು ನಾನು 20% ಮಾಡಿಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 8000 ಯು ಕೆ ಪೌಂಡ್ಸ್ ಇಂಟು 20% ಮಾಡಿಕೊಂಡ್ರೆ ನನಗೆ ಬರೋದು ಎಫ್ ಒ ಬಿ ಮೇಲೆ 20% ಮಾಡಿಕೊಂಡ್ರೆ ಏರ್ ಫ್ರೈಟ್ ಬಂದು ಎಷ್ಟು ಬರುತ್ತಪ್ಪ ಅಂದರೆ 1600 ಯು ಕೆ ಪೌಂಡ್ ಸಿಗುತ್ತೆ. 1600 ಯು ಕೆ ಪೌಂಡ್ ಸಿಗುತ್ತೆ. ಸೊ ಹಾಗಾಗಿ ನೀವು ಏರ್ ಫ್ರೈಟ್ನ ತಗೋಬೇಕಾದ್ರೆ ಅವರು ಕ್ವಶನಲ್ಲಿ ಕೊಟ್ಟಿರೋದು ಎಷ್ಟು ಅಥವಾ ನೀನು 20% ಆನ್ ಎಫ್ ಒ ಬಿ ಮೇಲೆ ಮಾಡಿದಾಗ ನಿನಗೆ ಎಷ್ಟು ಬರುತ್ತೆ, ಇವೆರಡರಲ್ಲಿ ನೀವು ಕಂಪೇರ್ ಮಾಡಬೇಕು. ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆ, ವಿಚ್ ಎವರ್ ಈಸ್ ಲೋಯರ್. ಇವೆರಡು ಕಂಪೇರ್ ಮಾಡಿದಾಗ ಯಾವ್ದು ಕಡಿಮೆ ಇದೆ, 1600 ಕಡಿಮೆ ಇದೆ. ಸೊ ಹಾಗಾಗಿ 1600ನ ತಗೋಬೇಕು. ಈ 1600ನ 68 ರುಪೀಸ್ ಎಕ್ಸ್ಚೇಂಜ್ ರೇಟ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 1,08,800 ನಮಗೆ ಈ ಒಂದು ರುಪೀಸಲ್ಲಿ ಸಿಗುತ್ತೆ. ಇದು ಏರ್ ಫ್ರೈಟನ್ನು ಅಂತ ಹೇಳಿದ್ರೆ ಮಾತ್ರನೇ ನೀವು 20% ಆನ್ ಎಫ್ ಒ ಬಿ ಅಥವಾ ಅವರು ಕೊಟ್ಟಿರೋ ವ್ಯಾಲ್ಯೂ ಆ್ಯಕ್ಚುಯಲ್ ಗಿವನ್ ಇನ್ ದಿ ಪ್ರಾಬ್ಲಮ್ ಆರ್ 20% ಆನ್ ಎಫ್ ಒ ಬಿ ನೀವು ಮಾಡ್ಕೋಬೇಕು. ಇವೆರಡರಲ್ಲಿ ಯಾವ್ದು ಕಡಿಮೆ ಬರುತ್ತೋ ಅದೇ ವ್ಯಾಲ್ಯೂನೇ ತಗೋಬೇಕಾಗುತ್ತೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಏರ್ ಫ್ರೈಟ್ಸ್. ಗೂಡ್ಸ್ ಆರ್ ಇಂಪೋರ್ಟೆಡ್ ಥ್ರೂ ದಿ ಏರ್, ದೆನ್ ಆ್ಯಕ್ಚುಯಲ್ ಗಿವನ್ ಇನ್ ದಿ ಪ್ರಾಬ್ಲಮ್ ಏರ್ ಫ್ರೈಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಅಥವಾ ನೀವೊಂದ್ಸಲಿ 20% ಎಫ್ ಒ ಬಿ ಮೇಲೆ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಎರಡು ಇನ್ನರ್ ಕಾಲಮಲ್ಲಿ ತಗೊಳ್ಳಿ, ಕಂಪೇರ್ ಮಾಡಿ ಯಾವ್ದು ಕಡಿಮೆ ಇರುತ್ತೆ ಅದನ್ನು ಯು ಕೆ ಪೌಂಡ್ಸಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನೇನು ಆ್ಯಡ್ ಮಾಡೋದಿದೆ, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್.
ಡಿಸೈನ್ ಅಂಡ್ ಡೆವಲಪ್ಮೆಂಟ್. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 500 UK ಪೌಂಡ್ಸ್ ಇದೆ. ಮಲ್ಟಿಪ್ಲೈ ವಿತ್ ಎಕ್ಸ್ಚೇಂಜ್ ರೇಟ್ 68 ರುಪೀಸ್ ನಮ್ಗೆ ಅವರೇ ಕೊಟ್ಟಿದ್ದಾರೆ. ಸೊ 500 ಇಂಟು 68 ಮಾಡಿದ್ರೆ ನಮಗೆ 34,000 ಸಿಗುತ್ತೆ. ದಿಸ್ ಇಸ್ 34,000 ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ರುಪೀಸಲ್ಲಿ ಸಿಕ್ತು. ಇನ್ನೇನಾದ್ರು ಆಡ್ ಮಾಡೋದಿದೆಯಾ? ನೆಕ್ಸ್ಟ್ ಇನ್ನೇನಿದೆ ನೋಡಿ, ಕಮಿಷನ್ ಪೇಯಬಲ್ ಟು ಲೋಕಲ್ ಏಜೆಂಟ್ ಇದೆ. ದಟ್ ಈಸ್ ಕಮಿಷನ್ ಪೇಯಬಲ್ ಟು ಏಜೆಂಟ್. ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರಪ್ಪ? 2% ಅಂತ ಹೇಳಿದ್ರೆ ಯಾವ್ದ್ರ ಮೇಲೆ? FOB ಮೇಲೆ 2% ಅಂತೆ. ಹಾಗಾಗಿ ನನ್ನ ಹತ್ರ FOB ಎಷ್ಟಿದೆ? 8,000 ಇದೆ. 8,000 ಮೇಲೆ ನಾನು 2% ಮಾಡಿದ್ರೆ, FOB ಮೇಲೆ 2% ಅನ್ನ ಮಾಡಿದ್ರೆ ಸೊ ನನಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 16 ಸಿಗುತ್ತೆ. 160. 8,000 ಮೇಲೆ 2% ಅನ್ನ ಮಾಡಿದ್ರೆ ಸೊ ನನಗೆ 160 ಸಿಗುತ್ತೆ. ಸೊ 160 ಸಿಗುತ್ತೆ. ಇದನ್ನ ನಾನು ರುಪೀಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ 68 ರುಪೀಸ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 10,880 ನನಗೆ ರುಪೀಸಲ್ಲಿ ಸಿಗುತ್ತೆ. 10,880 ಕಮಿಷನ್ ಪೇಯಬಲ್ ಟು ಏಜೆಂಟ್. ಅವ್ರು ಹೇಳಿದ್ದಾರೆ 2% ಆನ್ FOB ಅಂತ ಹೇಳಿದ್ದಾರೆ. ಹಾಗಾಗಿ ನಾನು FOB ಎಷ್ಟಿದೆ? 8,000 ಮೇಲೆ ನಾನು 2% ಮಾಡಿಕೊಂಡ್ರೆ 160 ಬರುತ್ತೆ. ಇಂಟು 68 ಎಕ್ಸ್ಚೇಂಜ್ ರೇಟ್ ಮಾಡಿದ್ರೆ ನನಗೆ ಸಿಗುತ್ತೆ. ಅಥವಾ ನೀವು ಡೈರೆಕ್ಟಾಗಿ ಈ 5,54,000 ಮೇಲೆ 44 ಮೇಲೆ 880 2% ಮಾಡಿದ್ರೆ ನಿಮಗೆ ಅಷ್ಟೇ ಅಮೌಂಟ್ ಸಿಗುತ್ತೆ. ಯಾವುದಾದ್ರೂ ಮಾಡ್ಕೋಬಹುದು. ಇನ್ನೇನಾದರೂ ಆ್ಯಡ್ ಮಾಡೋದಿದೆಯೇನು? ಯಾವುದನ್ನ ಎಕ್ಸ್ಪೆನ್ಸಸ್ ಕ್ವಶನ್ ಇದೆಯಾ? ಬಿಲ್ ಆಫ್ ಎಂಟ್ರಿ ಬರಲ್ಲ, ಎಂಟ್ರಿ ಇನ್ವರ್ಡ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ಶೂರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಇನ್ಶೂರೆನ್ಸ್ ಚಾರ್ಜಸ್ ಆ್ಯಕ್ಚುಲಿ ಪೈಡ್ ಬಟ್ ಡೀಟೇಲ್ಸ್ ಕೊಟ್ಟಿಲ್ವಂತೆ. ನೋಡಿ, ಯಾವಾಗ ಇನ್ಶೂರೆನ್ಸ್ ಡೀಟೇಲ್ಸ್ ಅವೈಲಬಲ್ ಇಲ್ಲ ಅಂತ ಹೇಳ್ತಾರೆ, ಇನ್ಶೂರೆನ್ಸ್ ಚಾರ್ಜಸ್ ನೋಡಿ, ಇನ್ಶೂರೆನ್ಸ್ ಚಾರ್ಜಸ್ ಏನು ಟ್ರಾನ್ಸಿಟ್ ಇನ್ಶೂರೆನ್ಸ್ ಡೀಟೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು, ಆಲ್ವೇಸ್ ಅಟ್ 1.125% ಆನ್ FOB. ಯಾವಾಗ ಇದು ಅಪ್ಲಿಕಬಲ್ ಆಗೋದು ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ನಾಟ್ ಗಿವನ್ ಇನ್ ದಿ ಕ್ವಶನ್ ಅಲ್ಲಿ ಇನ್ಶೂರೆನ್ಸ್ ಕೊಟ್ಟಿಲ್ಲ, ಇನ್ಶೂರೆನ್ಸ್ ಅಮೌಂಟೇ ಕ್ವಶನ್ ಅಲ್ಲಿ ಇಲ್ಲ ಅಂದ್ರೆ ನೀವು ಯಾವಾಗಲೂ 1.125% ಅನ್ನ ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಇಫ್ ಇಟ್ ಈಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್. ಈಗ ಇನ್ಶೂರೆನ್ಸ್ ಅಲ್ಲಿ $50 50 UK ಪೌಂಡ್ಸ್ ಕೊಟ್ಟಿದ್ರೆ ನಾನು 50 ತಗೊಳ್ತಿದ್ದೆ. ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವು 1.125% ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ FOB ನನ್ನ ಹತ್ರ 8,000 FOB ಇದೆ. ಆ 8,000 ಮೇಲೆ ಇಂಟು 1.125% ಅನ್ನ ಮಾಡಬೇಕು. 1.125% ಮಾಡಿದ್ರೆ ನಮಗೆ $90 ಬರುತ್ತೆ, 90 UK ಪೌಂಡ್ಸ್ ಬರುತ್ತೆ. ಈ 90 UK ಪೌಂಡ್ನ ಎಕ್ಸ್ಚೇಂಜ್ ರೇಟ್ 68 ರುಪೀಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6,120 ನನಗೆ ಇನ್ಶೂರೆನ್ಸ್ ಚಾರ್ಜಸ್ ಬರುತ್ತೆ. ಸೊ ನೋಡಿ, ಯಾವಾಗ ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂದ್ರೆ ನೀವು ಇನ್ಶೂರೆನ್ಸ್ ಅನ್ನ 1.125% ಮಾಡ್ಕೊಳ್ಳೇಬೇಕು. FOB ಮೇಲೆನೆ 1.125% ಕಂಪಲ್ಸರಿ. ಇದೆಲ್ಲೂ ಕೂಡ ಕ್ವಶನ್ಸ್ ಅಲ್ಲಿ ಹೇಳೋದಿಲ್ಲ. ಸೊ ಇನ್ಯಾವುದು ಎಕ್ಸ್ಪೆನ್ಸಸ್ ಕ್ವಶನ್ಸ್ ಇಲ್ಲಿಲ್ಲ. ಸೊ ಟೋಟಲ್ ಮಾಡಿದ್ರೆ ನಿಮಗೆ CIF ವ್ಯಾಲ್ಯೂ ಸಿಗುತ್ತೆ. ಎಷ್ಟು ಬರುತ್ತೆ CIF ವ್ಯಾಲ್ಯೂ ಅಂತ ಹೇಳಿದ್ರೆ ಟೋಟಲ್ ಮಾಡ್ಕೊಳ್ಳಿ. ಸೊ 8,000 ಪ್ಲಸ್ 1,600 ಪ್ಲಸ್ 500 ಪ್ಲಸ್ 160 ಪ್ಲಸ್ 90 ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟಪ್ಪ ಸಿಗುತ್ತೆ ಅಂತ ಹೇಳಿದ್ರೆ 10,350 CIF ವ್ಯಾಲ್ಯೂ ಇನ್ UK ಪೌಂಡ್ಸ್ ಅಲ್ಲಿ ಸಿಗುತ್ತೆ. ಇದನ್ನ ನಾವು 68 ಜೊತೆಗಾದ್ರೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಥವಾ ಈ ಲಾಸ್ಟ್ ಅಮೌಂಟ್ ಕಾಲಮ್ ಟೋಟಲ್ ಮಾಡ್ಕೊಳ್ಳಿ. ಸೊ ನಮಗೆ CIF ವ್ಯಾಲ್ಯೂ ಇನ್ ರುಪೀಸ್ ಅಲ್ಲಿ ಸಿಗುತ್ತೆ. 7,03,800 ಸಿಗುತ್ತೆ. 7,03,800 CIF ವ್ಯಾಲ್ಯೂ ಇದು ರುಪೀಸಲ್ಲಿ ಸಿಗುತ್ತೆ. ಈ ರುಪೀಸಲ್ಲಿ ಏನು CIF ವ್ಯಾಲ್ಯೂ ಇರುತ್ತೆ, ಸೊ ಈ ರುಪೀಸಲ್ಲಿ ಇರ್ತಕ್ಕಂಥ CIF ವ್ಯಾಲ್ಯೂವನ್ನೇ ನಾವು ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ದಟ್ ಈಸ್ rupees 7,03,800 ಅಸೆಸಬಲ್ ವ್ಯಾಲ್ಯೂ. ಸೊ ಇದು ಮೊದಲನೇದು ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಕೇಳಿರೋದು.
ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಕ್ವಶನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಏರ್ ಫ್ಲೈಟು ಒಂದು ಕೊಟ್ಟಿದ್ದಾರೆ ಅಂಡ್ ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು 1.125% ಅನ್ನ ತಗೋಬೇಕು. ಇದು ಮೊದಲನೇದು ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಇನ್ನೇನು ಕ್ಯಾಲ್ಕುಲೇಟ್ ಮಾಡಬೇಕು ಮಾಡಿದ್ದಾದ್ಮೇಲೆ ಸೊ ಮತ್ತೆ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಸೊ ಹಾಗೆ ಈ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಒಂದು ಸೀರಿಯಲ್ ನಂಬರ್, ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್ ತಗೊಳ್ಳಿ, ಸೆಕೆಂಡ್ ಕಾಲಮ್ ಬಂದು ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ ನಿಮಗೆ ರೇಟ್ ಬೇಡ, ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ ಬಂದು ಅಮೌಂಟ್, ಲಾಸ್ಟ್ ಕಾಲಮ್ ಬಂದು ಟೋಟಲ್ ಕಸ್ಟಮ್ ಡ್ಯೂಟಿ, ಪೇಯಬಲ್. ಸೊ ಈ ತರ ಒಂದು 4 ಕಾಲಮ್ಸ್ ಅನ್ನ ಹಾಕೊಳ್ಳಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಟೋಟಲ್ ಕಸ್ಟಮ್ ಡ್ಯೂಟಿ, ಪೇಯಬಲ್. ನೋಡಿ ಫಸ್ಟ್ ಕಸ್ಟಮ್ ಡ್ಯೂಟಿ ಕೇಳಿದ್ದಾರೆ ಅಂದ್ರೆ ಸೀರಿಯಲ್ ನಂಬರ್ ಫಸ್ಟ್ ABCD ಅಂತ ಕೊಟ್ಕೊಂಡು ಹೋಗಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಏನ್ ತಗೋಬೇಕಪ್ಪ ಅಂದ್ರೆ ಅಸೆಸಬಲ್ ವ್ಯಾಲ್ಯೂ. ನೋಡಿ ಕ್ವಶನ್ ಅಲ್ಲಿ ಅಸೆಸಬಲ್ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವೇ ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ. ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಅಸೆಸಬಲ್ ವ್ಯಾಲ್ಯೂನ ತಗೋಬೇಕು. 7,03,800 ಅಸೆಸಬಲ್ ವ್ಯಾಲ್ಯೂ ಇದೆ. ಇದು ಕಸ್ಟಮ್ ಡ್ಯೂಟಿ ಅಲ್ಲ, ಅಸೆಸಬಲ್ ವ್ಯಾಲ್ಯೂ ಅಂದ್ರೆ ಟ್ಯಾಕ್ಸಬಲ್ ವ್ಯಾಲ್ಯೂ, ಕಸ್ಟಮ್ಸ್ ವ್ಯಾಲ್ಯೂ ಫಾರ್ ದಿ ಪರ್ಪಸ್ ಆಫ್ ಕಸ್ಟಮ್ ಡ್ಯೂಟಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ವ್ಯಾಲ್ಯೂ. ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ತಗೊಳ್ಳಿ. ಅದಾದ್ಮೇಲೆ ಬಿ ಬಂದು ಬೇಸಿಕ್ ಕಸ್ಟಮ್ ಡ್ಯೂಟಿನೇ ತಗೋಬೇಕು. BCD ಎಷ್ಟು ಪರ್ಸೆಂಟ್ ಅಪ್ಪ ಅಂತ ಹೇಳಿದ್ರೆ ಕ್ವಶನ್ಸ್ ಅನ್ನು ಅಬ್ಸರ್ವ್ ಮಾಡಿ. ಬೇಸಿಕ್ ಕಸ್ಟಮ್ ಡ್ಯೂಟಿ 2 ರೇಟ್ ಕೊಟ್ಟಿದ್ದಾರೆ. ಸೊ ನಾನು ಆಗ್ಲೇ ಹೇಳಿದೆ ನಿಮಗೆ ಬಿಲ್ ಆಫ್ ಎಂಟ್ರಿನಲ್ಲಿ ಏನ್ ಡೀಟೇಲ್ಸ್ ಇರುತ್ತೆ ಅದೇ ತಗೋಬೇಕು, ಬಿಟ್ರೆ ಎಂಟ್ರಿ ಇನ್ವರ್ಸ್ನ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ ಅಂತ. ಹಾಗಾಗಿ ಬಿಲ್ ಆಫ್ ಎಂಟ್ರಿನಲ್ಲಿ ಬೇಸಿಕ್ ಕಸ್ಟಮ್ ಡ್ಯೂಟಿ 15% ಇದೆ. ಸೊ ಹಾಗಾಗಿ ನಾನು ಬೇಸಿಕ್ ಕಸ್ಟಮ್ ಡ್ಯೂಟಿ 15% ಅನ್ನ ತಗೋಬೇಕು. ಯಾವುದ್ರ ಮೇಲೆ 15% ಅಪ್ಪ ಅಂದ್ರೆ ಅಸೆಸಬಲ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ಅಸೆಸಬಲ್ ವ್ಯಾಲ್ಯೂ 7,03,800 ಏನಿದೆ ಇದ್ರ ಮೇಲೆ 15% ಅನ್ನ ಮಾಡ್ಕೋಬೇಕು. 15% ಅನ್ನ ಮಾಡ್ಕೊಂಡಾಗ ನನಗೆ 1,05,570 ರೂಪೀಸ್ ಸಿಗುತ್ತೆ. ಇದು ಅಮೌಂಟ್ ಕಾಲಮಲ್ಲೂ ತಗೊಳ್ಳಿ. ಹಾಗಾಗಿ ಬೇಸಿಕ್ ಕಸ್ಟಮ್ ಡ್ಯೂಟಿ ಆಗಿರೋದ್ರಿಂದ 1,05,570 ಕಸ್ಟಮ್ ಡ್ಯೂಟಿ ಕಾಲಮಲ್ಲೂ ಕೂಡ ನೀವು ತಗೋಬೇಕಾಗುತ್ತೆ. ಇದು ಎರಡನೇದು ಬೇಸಿಕ್ ಕಸ್ಟಮ್ ಡ್ಯೂಟಿ ಅಪ್ ಟು ದಿ ರೇಟ್ ಆಫ್ ಟ್ಯಾಕ್ಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಬಟ್ ಅಲ್ಲಿ ಬೇಸಿಕ್ ಕಸ್ಟಮ್ ಡ್ಯೂಟಿ ತಗೋಬೇಕಾದ್ರೆ ಆ ಒಂದು ಬಿಲ್ ಆಫ್ ಎಂಟ್ರಿ ಡೀಟೇಲ್ಸ್ ಎಲ್ಲ ಏನಿದೆ ಅದೇ ತಗೋಬೇಕು. ಇದು ಎರಡನೇದು. ಮೂರನೇದು ಬಂದು ನೋಡಿ ಸೋಷಿಯಲ್ ವೆಲ್ಫೇರ್ ಸೆಸ್. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಸೋಷಿಯಲ್ ವೆಲ್ಫೇರ್ ಸೆಸ್ ಅಂತ ಹೇಳಿದ್ರೆ ನೋಡಿ ಕ್ವಶನ್ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಸೆಸ್ ಬಗ್ಗೆ ಏನು ಕೂಡ ಹೇಳಿಲ್ಲ. ಬಟ್ ಯಾವಾಗಲೂ ಕೂಡ ಸೋಷಿಯಲ್ ವೆಲ್ಫೇರ್ ಸೆಸ್ ಕ್ವಶನ್ ಅಲ್ಲಿ ಕೊಡ್ದಲೇ ಇರಲಿ, ನಿಮಗೆ ಗೊತ್ತಿರಬೇಕು ಸೋಷಿಯಲ್ ವೆಲ್ಫೇರ್ ಸೆಸ್ ಅಥವಾ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಟ್ 10% ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ. ಇದು ಮ್ಯಾಂಡೇಟರಿ. ಕ್ವಶನ್ ಅಲ್ಲಿ ಕೊಡ್ದಲೇ ಇರಲಿ, ನೀವು ಕಸ್ಟಮ್ ಡ್ಯೂಟಿ ಮಾಡ್ತಾ ಇದ್ದೀರಾ ಅಂದ್ರೆ ಮೂರನೇ ಪಾಯಿಂಟ್ ಸೋಷಿಯಲ್ ವೆಲ್ಫೇರ್ ಸೆಸ್ ಅನ್ನ ತಗೊಳ್ಳೇಬೇಕು. ಅದು ಯಾವಾಗಲೂ 10% ತಗೋಬೇಕು, ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆನೆ ತಗೋಬೇಕು. ಹಾಗಾಗಿ ನನ್ನ ಹತ್ರ ಈಗ ಬೇಸಿಕ್ ಕಸ್ಟಮ್ ಡ್ಯೂಟಿ 1,05,570 ಇದೆ. ಇದ್ರ ಮೇಲೆ ನಾನು 10% ಅನ್ನ ಮಾಡ್ಕೊಂಡ್ರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 10,557 ಸಿಗುತ್ತೆ. ಸೊ ಅದು ಈ ಕಾಲಮಲ್ಲೂ ತಗೊಳ್ಳಿ. 10,557 ಅದು ಕಸ್ಟಮ್ ಡ್ಯೂಟಿ ಆಗಿರುತ್ತೆ, ಆ ಕಾಲಮಲ್ಲೂ ತಗೋಬೇಕಾಗುತ್ತೆ. ಸೊ ಸೋಷಿಯಲ್ ವೆಲ್ಫೇರ್ ಸೆಸ್ 10% ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಆಲ್ವೇಸ್. ಇದು ಮೂರನೇ ಪಾಯಿಂಟ್ ಇದೇ ಇರಬೇಕು. ನೆಕ್ಸ್ಟ್ 4ನೇ ಪಾಯಿಂಟ್ ಬಂದು ಸಬ್ ಟೋಟಲ್. ದಟ್ ಈಸ್ A plus B plus C. A plus B plus C ಮಾಡಿ ಅಂದ್ರೆ A plus B plus C ಅಂತ ಬಂದಾಗ ಈ ಅಮೌಂಟ್ ಕಾಲಮ್ 3 A plus B plus C ಮಾಡಿದ್ರೆ ನಿಮಗೆ 8,19,927 ನಿಮಗೆ ಸಿಗುತ್ತೆ. 8,19,927 ನಮಗೆ ಸಬ್ ಟೋಟಲ್ ಸಿಗುತ್ತೆ. ಅಮೌಂಟ್ ಕಾಲಮ್ ಮಾತ್ರ ಟೋಟಲ್ ಮಾಡಿ.
ಏನಕ್ಕೆ ಅಂದರೆ ಡಿ A+B+ ಅಮೌಂಟ್ ಕಾಲಮ್ ಟೋಟಲ್ ಮಾಡಿದ್ಮೇಲೆ ಈ ಬಂದು IGST ಕೊಡಬೇಕು. ಎಷ್ಟು ಪರ್ಸೆಂಟ್ ಅಂದರೆ ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ಇದು ಅಷ್ಟೇ, IGST ಕ್ವಶನಲ್ಲಿ ಕೊಡಲಿ ಕೊಡ್ದಲೇ ಇರಲಿ 18% IGST ಕೊಡಬೇಕು. ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಆನ್ ಡಿ ಮೇಲೆ ಕೊಡಬೇಕು. ಡಿ ನಮಗೆ ಸಬ್ ಟೋಟಲ್ ಏನು ಬಂದಿದೆ A+B+C ಡಿ ಮೇಲೆ 18% ಕೊಡಿ ಯಾವಾಗಲೂ ಕೂಡ. ಸೊ ಹಾಗಾಗಿ 8,19,927 ಇಂಟು 18% ಮಾಡಿದ್ರೆ 18% ಮಾಡಿದ್ರೆ ಸೊ ನಿಮಗೆ ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ ಸೊ 1,47,587 586.8 ಬರುತ್ತೆ. ಸೊ ನಾನು 587 ಮಾಡ್ಕೊಂಡಿದ್ದೀನಿ. ಸೊ ಅಲ್ಲೂ ತಗೋಬೇಕು. ದ ಲಾಸ್ಟ್ ಕಾಲಮಲ್ಲಿ 1,47,587 ಇಲ್ಲೂ ಕೂಡ ನೀವು ತಗೋಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ದಾದ್ಮೇಲೆ ನಿಮಗೆ ಇನ್ನು ಲಾಸ್ಟ್ ಇನ್ನೇನಿರುತ್ತಪ್ಪ ಅಂತ ಹೇಳಿದ್ರೆ ಸೊ ಲಾಸ್ಟ್ ಒನ್ ಬಂದು ಈಗ ಎಲ್ಲ ಟೋಟಲ್ ಮಾಡಿ ಲಾಸ್ಟ್ ಕಾಲಮ್ನ ಟೋಟಲ್ ಮಾಡಿದ್ರೆ ಸೊ ನಿಮಗೆ ಎಫ್ ಯಾವಾಗಲೂ ಕೂಡ ಏನಾಗಿರಬೇಕು ಅಂದರೆ ಎಫ್ ಬಂದು ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಇರುತ್ತೆ. ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಸೊ ಟೋಟಲ್ ಮಾಡಿದ್ರೆ ನಿಮಗೆ 2 ಲ್ಯಾಕ್ ಟೋಟಲ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಕಸ್ಟಮ್ ಡ್ಯೂಟಿ ಎಷ್ಟಪ್ಪ ಅಂತ ಹೇಳಿದ್ರೆ 2,63,714 2,63,714 ಸಿಗುತ್ತೆ. ಇದು ಅಸೆಸಬಲ್ ವ್ಯಾಲ್ಯೂನು ಕ್ಯಾಲ್ಕುಲೇಷನ್ಸ್ ಮಾಡೋದು ಜೊತೆಗೆ ಟೋಟಲ್ ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡೋದು. ಸೊ ಈ ಥರ ಕೊಟ್ಟಾಗ ನೀವು ಈಗ ಮಾಡಬೇಕಾಗುತ್ತೆ. ಈ ಒಂದು ಕ್ವಶನ್ಸಲ್ಲಿ ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ಕಮೆಂಟ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ. ಸೊ ಹಾಗೆ ಈ ಒಂದು ಆನ್ಸರ್ಸ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.